ಇದೇ ವಿಚಾರ ಈಗ ರಾಜಕೀಯ ಜಟಾಪಟಿಗೂ ಕೂಡ ಕಾರಣ ಆಗ್ತಾ ಇದೆ. ಕುಮಾರಸ್ವಾಮಿ ಅವರು ನಿನ್ನೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಇದರ ವಿರುದ್ಧ ಸಚಿವ ಚಲುವರಾಯಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಇದು ನಿಮಗೆ ಶೋಭೆ ತರಲ್ಲ. ನೀವು ಮಾಜಿ ಪ್ರಧಾನಿಯ ಮಗ, ನೀವು ರಾಷ್ಟ್ರಧ್ವಜವನ್ನು ವಿರೋಧಿಸಿ ಪ್ರತಿಭಟನೆ ಮಾಡಿದ್ದೀರಿ. ಕೆರೆಗೋಡಿನ ಜನರ ನೆಮ್ಮದಿ ಕೆಡಿಸೋದಕ್ಕೆ ನೀವು ಬಂದಿದ್ದೀರಿ. ಧ್ವಜದ ವಿಚಾರವಾಗಿ ಪಾದಯಾತ್ರೆ ಹೋರಾಟಕ್ಕೆ ಕುಮಾರಸ್ವಾಮಿ ಬಂದಿದ್ದಾರೆ. ಆದರೆ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ವಿಚಾರಕ್ಕಾಗಿ ಯಾಕೆ ಬರಲಿಲ್ಲ? ಅದನ್ನು ಬಿಟ್ಟು ಈಗ ಹನುಮ ಧ್ವಜದ ವಿಚಾರವಾಗಿ ಬಂದಿದ್ದಾರೆ. ನಮ್ಮ ಮೇಲೆ ದ್ವೇಷ ಇರಬಹುದು, ಆದರೆ ಜಿಲ್ಲೆಯ ಜನ ನಿಮಗೆ ಏನು ಮಾಡಿದ್ದಾರೆ? ಜಿಲ್ಲೆಗೆ ನೀವು ಕೊಟ್ಟಂತ ಶಾಶ್ವತ ಕೊಡುಗೆ ಏನು ಅಂತೆಲ್ಲ ಚಲುವರಾಯಸ್ವಾಮಿ ಪ್ರಶ್ನಿಸಿದ್ದಾರೆ. ಪ್ರಪ್ರಥಮವಾಗಿ ಬಿಜೆಪಿಯ ನಾಯಕರ ಜೊತೆ ಸೇರಿ ಮೊನ್ನೆ ಕುಮಾರಸ್ವಾಮಿಯವರು ರಾಷ್ಟ್ರಧ್ವಜದ ವಿರುದ್ಧವಾದಂಥ ತೀರ್ಮಾನವನ್ನು ತಗೊಂಡು ನಿನ್ನೆ ನಮ್ಮ ಮಂಡ್ಯ ಜಿಲ್ಲೆಯ ಜನರ, ಯುವಕರ, ಸಾಮಾನ್ಯರ ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂಥದಕ್ಕೆ ಬಂದಿದ್ದೀರಿ. ಬೇಡ ಕುಮಾರಣ್ಣ, ನಿಮಗೆ ತಾಳ್ಮೆ ಇರಲಿ. 2 ಬಾರಿ ಮುಖ್ಯಮಂತ್ರಿ ಆಗಿದ್ದ, ಒಂದಲ್ಲ ಒಂದು ಕಾರಣಕ್ಕೆ 2 ಬಾರಿ ಮುಖ್ಯಮಂತ್ರಿ ಆಗ್ಲಿಕ್ಕೂ ಮಂಡ್ಯ ಜಿಲ್ಲೆ ಕಾರಣ. 2 ಬಾರಿ ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೂ ಮಂಡ್ಯ ಜಿಲ್ಲೆ ಕಾರಣ. ಅದನ್ನ ನೀವು ಆತ್ಮಸಾಕ್ಷಿನಲ್ಲಿ ನಿಮ್ಮ ಎದೆ ಮುಟ್ಕೊಂಡು ನೋಡ್ಕೊಳ್ಳಿ. ಅದು ಯಾವ ರೀತಿ ಕಾರಣ ಅನ್ನೋದು ನಿಮಗೆ ಗೊತ್ತಿದೆ, ನಾನು ಚರ್ಚೆಗೆ ಹೋಗಲ್ಲ. ಆದರೆ ಇಂಥ ಒಂದು ಮಂಡ್ಯ ಜಿಲ್ಲೆ ಸ್ವತಂತ್ರ ಹೋರಾಟದ ಭಾಗಿಗಳು, ಬಹುಶಃ ನಮ್ಮ ಜವರಪ್ಪಗೌಡರು, ನಮ್ಮ ಸ್ವತಂತ್ರ ಹೋರಾಟಗಾರರಲ್ಲಿ ಇವರು ಇರ್ಬೇಕು, ವೀರಣ್ಣಗೌಡರು ಇರ್ಬೇಕಲ್ಲ, ವೀರಣ್ಣಗೌಡರು, ಶಂಕರೇಗೌಡರು, ಸಾವುಕಾರ್ ಚೆನ್ನೈನವರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ದವರು. ಅಂಥ ಜಿಲ್ಲೆ ಇದು. ಈ ಜಿಲ್ಲೆ ಸಂವಿಧಾನದ ವಿರುದ್ಧವಾಗಿ, ಜಿಲ್ಲೆ ಜನರ ವಿರುದ್ಧವಾಗಿ, ಜಿಲ್ಲೆ ನೆಮ್ಮದಿ ವಿರುದ್ಧವಾಗಿ, ಜಿಲ್ಲೆಯ ಅಭಿವೃದ್ಧಿ ವಿಚಾರವಾಗಿ ಈ ಒಂದು ಇಶ್ಯೂ ನಿಮಗೆ ಬಹುಶಃ ಶೋಭೆ ತರಲ್ಲ ಅನ್ನೋದನ್ನ, ಇದು ಸಾಧಾರಣವಾದಂಥದ್ದಲ್ಲ ನಿಮ್ಮ ಬ್ಯಾಕ್ಗ್ರೌಂಡ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.